ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ಕರ್ನಾಟಕದಾದ್ಯಂತ ಲೇಬರ್ ಕಾರ್ಡನ್ನು ಹೊಂದಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಒಂದು ಲೇಬರ್ ಕಾರ್ಡನ್ನು ಹೊಂದಿದ್ದೀರಾ, ಸೊ ನಿಮ್ಮ ಮೊದಲ ಇಬ್ಬರು ಮಕ್ಕಳಿಗೆ ಲೇಬರ್ಸ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಹೊಂದಿರ್ಬೋದು, ಪಡಿಬೋದು. ಸೊ ಅದು ಹೇಗೆ ಪಡಿಬೋದು ಮತ್ತು ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಹೇಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕು, ಸೊ ಈ ಲಾಸ್ಟ್ ದಿನಾಂಕ, ಈಗ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಏನು, ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರೋದಾದ್ರೆ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಲೇಬರ್ಸ್ ಕಾರ್ಡ್ ಸ್ಕಾಲರ್ಶಿಪ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಡೈರೆಕ್ಟಾಗಿ ಈ ಒಂದು ಪೇಜ್ಗೆ ಬರ್ಬೋದು ನೀವು. ಇಲ್ಲಿ ನೋಡಿ, ಮಂಡಳಿಯ 2023-2024 ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕ ಮೊದಲು 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯಲು SSP ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಾಗಿದೆ. ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡ್ಕೊಳ್ಳಿ, ಕರೆಕ್ಟಾಗಿ 31/5/2024 ಆಗಿರುತ್ತೆ. ಐ ರಿಪೀಟ್, 31/5/2024 ಆಗಿರುತ್ತೆ. ಸೊ ಬೇಗನೆ ಅರ್ಜಿ, ಆದಷ್ಟು ಬೇಗನೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕಾಗತ್ತೆ. ಆ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ನೀವು ಈಸಿಯಾಗಿ ಹೋಗ್ಬೋದು, ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಬಹಳ ಗೊಂದಲ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಬಹಳಷ್ಟು ಸ್ಟೆಪ್ಗಳಿದ್ದಾವೆ. ಸೊ ಹೀಗಾಗಿ ನೀವು ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಏನಾದರೂ ಸ್ವಲ್ಪ ತಪ್ಪಾದರೂ ಸಹಿತ ನಿಮಗೆ ಹಣ ಬರುವ ಕಂಡೀಷನ್ ಕಡಿಮೆ ಆಗಿರುತ್ತೆ. ಸೊ ಹೀಗಾಗಿ ನೀವು ಏನಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಆನ್ಲೈನ್ ನಿಮ್ಮ ಮನೆ ಹತ್ತಿರ ನಿಮ್ಮ ಮನೆ ಹತ್ತಿರ ಇರುವ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ, ಆದಷ್ಟು ನನ್ನ ಸಜೆಷನು ಇದು. ಸೊ ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು, ನಿಮ್ಮ ಶೈಕ್ಷಣಿಕ ಸಹಾಯಧನ ಪಡೆಯಲು ಫಲಾನುಭವಿಯು ಬ್ಯಾಂಕ್ ಖಾತೆಯು ಆಧಾರ್ಗೆ ಲಿಂಕ್ ಮಾಡಿಸಿ NPCI ಮ್ಯಾಪಿಂಗ್ ಮಾಡಿಸಲು ಸೂಚಿಸಿದೆ ಅಂತ ಇವರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದವ್ರು ಏನು ಹೇಳಿದ್ದಾರೆ. ನಿಮ್ಮ ಒಂದು ಇದು ಬಹಳಷ್ಟು ಮುಖ್ಯ ಆಗಿದೆ. ಯಾಕಂದರೆ ಇದು ಗೃಹಲಕ್ಷ್ಮಿಯಲ್ಲಿ ಯೋಜನೆಗೆ ಅಮೌಂಟ್ ಬರಲಿಕ್ಕೆ ಮುಖ್ಯವಾದ ಕಾರಣನೇ NPCI ಮ್ಯಾಪಿಂಗು. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಬರಲಿಕ್ಕೆ ಕಾರಣ ಕೂಡ NPCI ಮ್ಯಾಪಿಂಗ್ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬೇಗನೆ ಅವರ ಮುಖ್ಯವಾಗಿ ಇದನ್ನು ಸೂಚಿಸಿದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ಒಂದು ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ನೆಕ್ಸ್ಟು NPCI ಮ್ಯಾಪಿಂಗನ್ನು ಮಾಡಿಸ್ಕೊಂಡು ಬಿಟ್ಟರೆ, ನೀವು ಕರೆಕ್ಟಾಗಿ ಅರ್ಜಿ ಸಲ್ಲಿಸಿಬಿಟ್ರೆ ನಿಮಗೆ ಹಣ ಬಂದೇ ಬರುತ್ತೆ. 25,000ವರೆಗೆ ಹಣ ಬರ್ತಾ ಇದೆ. ಸೊ ಹೀಗಾಗಿ ನೀವೇನು ಮಾಡಬೇಕು, ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ಸರಿಯಾಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ವೀಕ್ಷಕರೇ, ಸೊ ನೀವೇನಾದರೂ ಅರ್ಜಿ ಇನ್ನೂ ಕೂಡ ಸಲ್ಲಿಸಿಲ್ಲ ಅಂದರೆ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. ಈಗಾಗಲೇ ಅರ್ಜಿಯನ್ನು ಬಿಡುಗಡೆ ಮಾಡಿ ಭಾಳ ದಿನನೇ ಆಯಿತು, ಈಗ ಪೋಸ್ಟ್ಪೋನ್ ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ಇಲ್ಲಿ ನೋಡ್ಬೋದು ಕಾರ್ಮಿಕ ಕಾರ್ಡ್ ಹೊಂದಿದವರು, ಸೊ ಇನ್ನೂ ಸಾಕಷ್ಟು ನಿಮಗೆ ಒಂದು ಪ್ರಯೋಜನಗಳಿದ್ದಾವೆ. ನೋಡ್ಬೋದು, ಪಿಂಚಣಿ ಸೌಲಭ್ಯ ಇದೆ, ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ದುರ್ಬಲತೆಯ ಪಿಂಚಣಿ ಇದೆ, ಮತ್ತು ಇಲ್ಲಿ ಹೆರಿಗೆ ಸೌಲಭ್ಯ ಇದೆ, ಶೈಕ್ಷಣಿಕ ಸಹಾಯಧನ ಈಗಾಗಲೇ ಹೇಳಿದ್ದೀನಿ, ವೈದ್ಯಕೀಯ ಸಹಾಯಧನ ಇದೆ, ಅಪಘಾತ ಪರಿಹಾರ ಧನನೂ ಕೂಡ ಇದೆ, ಮದುವೆ ಸಹಾಯಧನನೂ ಕೂಡ ಇದೆ, ಮತ್ತು ತಾಯಿ ಮಗು ಸಹಾಯಸ್ಥನೂ ಕೂಡ ಇದೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವುಗಳನ್ನು. ಸೊ ಅಲ್ಲಿಂದ ನೋಡ್ಬೋದು ನೀವು ಕರೆಕ್ಟಾಗಿ ಒಂದೊಂದಾಗಿ. ಸೊ ಇದಿಷ್ಟು ವೀಕ್ಷಕರೇ ಲೇಬರ್ ಕಾರ್ಡ್ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು. ನೀವೇನಾದರೂ ಸ್ಕಾಲರ್ಶಿಪ್ಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಬೇಗನೆ ಅರ್ಜಿ ಸಲ್ಲಿಸಿ. ಕೊನೆಯದಾಗಿ ಏನಾಗುತ್ತೆ, ಸರ್ವರ್ ಇಶ್ಯೂದಿಂದ ನೀವು ಅರ್ಜಿ ಸಲ್ಲಿಸಲಿಕ್ಕಾಗಲ್ಲ, ಆದಷ್ಟು ಬೇಗನೆ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಈ ಒಂದು ಮಾಹಿತಿ ಅರ್ಥ ಆಗಿದ್ದಲ್ಲಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.